ಪ್ಲೇಸು ಚೆನ್ನಾಗದ, ಫೈನಾಗದ ಪ್ಲೇಸು. ಸುಖ ಮಾತಾಡಕ್ ಕರ್ಕೊಂಡ್ ಬಂದಿದೆ. ಒಂದ ಇಕ್ಕದ್ರ ಭೂಮಿ ನುಕ್ಕಬೇಕು ನೀನು. ಭೂಮಿ ಒಳಕ್ ನುಕ್ಕಳೋದು ಈಗ್ಲೆಲ್ಲ ನಾ ಭೂಮಿ ಒಳಕ್ ನುಕ್ಕಂದ್ರ 4 ಆಳು ಗುಂಡಿ ಹೊಡಿಬೇಕು, 4 ಆಳು ಒತ್ಕೊ ಹೋಗ್ಬೇಕು, ಒಂದ್ 200-300 ಸೀಟ ನನ್ನ ನಿಂಚೋರಿ ಬಾಯಿ ಬಡ್ಕ ಬರ್ಬೇಕು. ಆಗ ನನ್ ಗುಂಡಿ ಭೂಮಿ ಒಳಕ್ ಹೋಗೋದು. ನಿನ್ನೆ ಅಂದಾಳಿ ಭೂಮಿ ಒಳಕ ಊಟ ಹಾಕ್ಬಿಟ್ಟನತ ನಾನು. ನೆಟ್ಗ ತಿಂದಿದೆಯ ನೆಟ್ಗ ಬದ್ರುವಾಗ. ಇದು ಊರಿಂದ ನಮ್ಮ ಅದೇನೋ ತಕೊಟ್ಟಲ್ಲ ಇದೆಯಾ? ಎಷ್ಟು ಗ್ರಾಮ್ ಇದ್ದಿದ್ದು? ನಿಂಗೆ ಹಾಕ್ಬೇಕು ಈಗ? ಅದಕ್ಕಪ್ಪ ಉಪಾಯ ಮಾಡ್ಕೊಂಡು ನೀನು ಬೆಳ್ಳಗ ಇದ್ದು ಕರ್ಕೊಂಬಂದಿರೋದು ಎಳವತ್ತಿಗೆ ನೀನು ಹಂಗೇನಾರು ಕೈ ಹಾಕಿದ್ರೆ ಕೈನೇ ಕತ್ತರ್ಸ್ಕ ತಕೊಂಡೈತಿ ನೀ. ಸುಮ್ಮನೆ ಕಂಬುದ ನಾ ಯಾನಂದನು ಛೇ ನಾನು ಆ ಥರ ಎಲ್ಲ ಬೆಳಕ ಸುಮ್ಮನೆ ನೋಡ್ದಿ ಮುಟ್ ನೋಡ್ದಿಕನ ಮುಟ್ ನೋಡ್ಬೇಡ ಕುಂತ್ಕ ಬಂದದ ಯಾನ ಹೇಳು ಫಸ್ಟು. ತಡೀಲಿ, ನಾನು ಏನೋ ಮರ್ತು ಬಿಟ್ಟಿದೆ. ಈಗ ಗೆಪ್ತ ಆಯ್ತು ನಾನು ನಿನ್ ಕೇಳ್ಬೇಕು ಅಂತ. ಅಷ್ಟು 5 ದಿನದಿಂದ ಹಾಲು ಬಿಡ್ಸ್ಕೊ ಬರ್ತಿದೆ ಎಲ್ಲ ನೀನು. ಹಾಲೆಲ್ಲ ಯಾಕ ಬರ್ ನೀರ್ನಂಗೆ ಇದ್ದದು? ನೀರಿನಾಗಿದ್ದದು ಅದ್ಯಾಕ ಸರಿಯಾಗ್ಯದಲ್ಲ? ಯಾನ್ ಸರಿಯಾಗಿದ್ದು ಕಾಯಿಸೊಳಗ್ ಗೊತ್ತಿಲ್ವ ನಂಗ? ನೀರಿನಾಗಿದ್ದ ನೋಡು. ಡೈರಿಲಿ ಹಾಲು ಹಾಕೊಂಡು ತಪ್ಪಿಲ್ಲ, ನಾನು ಬಡಪಾಯಿ ಹಾಲು ಬಿಡ್ಸ್ಕೊ ಬರೋನು ತಪ್ಪಿಲ್ಲ. ಈ ತಪ್ಪು ಯಾರ್ದ ಗೊತ್ತಾ? ಯಾರ್ದ? ಹಸುದಿ ತಪ್ಪು ಕಣ. ಅದಂಗೆ ಅಂದ್ರೆ ಈಗ ಬಿಸಿಲು ಟೈಮ್ ಅಲ್ವಾ, ಹಾಲು ಕರೆ ಟೈಮ್ಲಿ ಒಂದು ಬಿಂದಿಗೆ ನೀರು ಉದ್ರೆ ಕುಡಿಕತ್ತಿತ್ತು. ಇಲ್ಲ ಯಾರ 2 ಬಿಂದಿಗೆ ನೀರು ಉದ್ಬಿಟ್ರ, ನೀರು ಜಾಸ್ತಿ ಕುಡ್ಬಿಟ್ಟಾರ. ಹಾಲು ನೀರು 2 ಮಿಕ್ಸ್ ಕರೆಯಾಗ ಒಟ್ಟಿಗೆ ಬಂದ್ಬಿಟ್ರ ಕಣ. ಅದರಿಂದ ನೀರಿನಾಗ ಹಾಲು ಬತ್ತಿರೋದು. ನಾನು ಆ ಥರ ಬುದ್ಧಿ ಕಲ್ತಿರಕಪ್ಪ. ನಮ್ಮ ಮೌನನಿಗೂ ನಮ್ಮ ಅಪ್ಪನಿಗೂ ನಾನು ಹಾಲು ಹುಸಿ ಬಿಡ್ಸ್ಕೊಂಡು ನಲ್ಲಿ ತಿರ್ಕೊಂಡು ಹಾಕ ಬರೋಂಥ ವ್ಯಕ್ತಿ ಅಲ್ಲ. ತಪ್ಪು ಯಾರ್ದ ಗೊತ್ತಾ? ಹಸುದು ತಪ್ಪು. ಗೋಮಾತ ನೀರು ಜಾಸ್ತಿ ಕೊಡ್ಬಿಟ್ಟಾಳ ದಾವಾಗ, ಅದರಿಂದ 2 ಬತ್ತಾದ. ಹಾಲು ನೀರು 2 ಸತ್ಯವಲ್ವ ನನಗೆ ಗೊತ್ತಿಲ್ಲ. ಬೇಕಾದ್ರೆ ನಿಂಗೆ ಡೌಟ್ ಆದ್ರೆ ಬೇಕಾದ್ರೆ ನಾಳೆ ಯಾರ ಹಾಲು ತರೋದು ಕೊಡಂಬಿಡಿ. ಈಗ ಹಂಗೆ ಇರೋದು. ಜಾಸ್ತಿ ನೀರು ಕುಡಿತಾರೆ, ಅದ್ರಿಂದ ಹಂಗೆ ಆಗ್ಬಿಟ್ರು. ನಂದೇನು ತಪ್ಪಿಲ್ಲಕ್ಕಪ್ಪ. ಬೇಕಾದ್ರೆ ನಿನ್ನ ಮೇಲೆ ನಿನ್ನ ಹಣ ನನ್ನೇನು ನೀ ಮಾಡ್ಬೇಡ ಕಣ. ಅದ್ಯಾರು ನಲ್ಲಿ ತಿರ್ಕತ್ತಿದ್ರು ಅತ್ತಿ ರೀತಿದ ನಿನ್ ಗಂಡ ಅಂತ ಅಂತಿದ್ರು ಕಣ ಕುಂತ್ರ. ಸುಳ್ಳಾಡ್ಬೇಡ ನೀನು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಾನು ಆ ಥರ ಬುದ್ಧಿಲ್ಲ. ಅಲ್ಲಿಂದ ಬಿಡ್ಸ್ಕೊಂಬಂದ್ ನಲ್ಲಿ ತಿರ್ಗಿರಿಕ ಬತ್ತಿದೆ ಏನಾಗದ ನೀನು? ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು, ಅದೇನ ಇನ್ನೊಂದು ಕೆಡಿಸ್ತು ಅಂತಾರ. ಆಗ ನೀನು ಎತ್ತಿನ ಕಡ್ದು ಕುಂಬಳ್ಕೊಂಡು ಕಳ್ಳ ಅಂದ್ರೆ ಯಾಕೆ ಮುಂದೆ ನೋಡ್ಕೊಂಡು ಎತ್ತಿನ ಗೊತ್ತಿಸ್ಕೊಬಂದ್ರು ನನ್ನೇ ಅಂತಿದ್ದಿಲ್ಲ ನೀನು. ಯಾಕೆ ಮನ್ಸು ಬಂದು ನಿಂಗೆ ನನ್ನ ಗನ್ನಕ? ದೇವರು ಒಂದೇ ನಾನು ಒಂದೇ. ಸತಿಯ ಪತಿ ಅಂತ ನಿನ್ನೆ ನಂಬ್ಕೊಂಡಿನಿ ನಾನು. ಸತಿಯ ಪತಿ ಅನ್ನೋದು ಸರಿ, ಒಪ್ಕೊಂಡಿ ಸರಿ. 3 ದಿನದಿಂದ ನಿನ್ ತಪ್ಪ ಕಾಸೆ ಇಲ್ವಲ್ಲ, ಎಣ್ಣೆ ಮಾಡ್ಕೊಬತ್ತಿದೆಯಲ್ಲ, ಎಲ್ಲಿಂದ ಬಂದು? ಹಾಗಾದ್ರೆ ನಾನು ಆಲ್ಗ ಒಸಿ ಬಿಡ್ಸ್ಕೊಂಡು ನೀರು ಹಾಕ ತಗೊಬಂದು ಕೊಟ್ಬಿಟ್ಟು ಅವ್ನು ಮಿಕ್ತದ ಎಣ್ಣೆ ಹೊಡ್ಕತ್ ನಿಂತಿರ್ಕೊಂಡಿದ್ರೆ ಹಂಗೆ ಮಾಡ್ತಿದ್ದೆ. ಆ ಥರ ದೇವ್ರಾಣು ಇಲ್ಲ. ನೋಡ್ತೀನಿ ಬಿಡು. ನಾಳೆ ನೋಡು ದೇವ್ರಾಣು ಯಾರೋ ನನ್ನ ಫ್ರೆಂಡ್ ಒಬ್ಬ ಸಿಕ್ಕಿ ಮೊಟ್ಟೆ ತಗೊಂಡು ಆ ಮೊಟ್ಟೆ ತಕ್ಕದ ಕಾಸು ಕೊಟ್ಟಿದ್ದೆ 150 ರೂಪಾಯಿ. ಅದರಲ್ಲಿ ದಿನ ಅರ್ಧ ಹಾಕ ಬತ್ತಿದ್ದಿ. ನಾನು ಆ ಥರ ಬುದ್ಧಿ ಕಲ್ತಿಲ್ಲಕ್ಕಪ್ಪ. ನಾನು ಆ ಥರ ಕಂಡ ನಿನ್ ಕಂಡ್ಗ ಯಾರಿಗ್ ಗೊತ್ತು? ಒಳಗೆ ಮಾಡ್ದಾಗ ಒಳಗ ಸಿದ್ಧ ಅಂತ ಯಾರು ಕಂಡಿದರು? ನಿನ್ ಲಟ್ನೋಗಿ ಅಷ್ಟು ಕಾಸು ಕೊಟ್ಟೋದಕ್ಕೆಲ್ಲ ಬಿಟ್ಬಿಟ್ಟು ಬರೀ 5 ರೂಪಾಯಿಗೆ ಹಾಲು ಬಿಡ್ಸ್ಕೊಬಂದು 40 ರೂಪಾಯಿ ಹಾಲನ್ನ ಮಾಡ್ಕೊಬಂದ್ರೆ ನಂಗೇನು ಗೊತ್ತು? ನೀನು ಹೆಂಗೆ ಅಂತ ನೀನು ಒಳಗಣ್ಣು ಪುಟ್ಟಗಡೆ ಬದೈತೆ ಕಂಡ್ಬಿಡು ನಂಗ ನೀನು. ಒಳಗಣ್ಣು ಬಿಡ್ಲಿ ಇನ್ನೇನ? ನಾನು ಆ ಥರ ನನ್ನ ಕಣ್ಣಿರೋದಂಗ ನಾನು ಯಾಕೆ ಒಳಗಣ್ಣು ಹೊರಕೊಂಡಿದ್ದ? ಇನ್ನೇನ ಈಗಂತಿದೆಯಲ್ಲ ಆಗ್ಲೇ ಗೊತ್ತಾಯ್ತು. ನಾನಾಗಲ್ಲ ಅನ್ನಲ್ಲಕ್ಕಪ್ಪ. ನಾನು ಕಣ್ಣು ಸತ್ತ ಬಿದ್ಬಿಟ್ಟು ನಾನು ಹಿಂಗಂತಿದ್ರ ಸೆತ್ತ ಬಿದ್ದುವ ಕೂತಾನ ಈಗ. ಒಟ್ಟ ಸಿತ್ತ ಇಷ್ಟೊತ್ತಿಗೆ ಕರ್ಕೊಂಬಂದಮ್ಮ ಮನೇಲಿ ಏನೋ ಮಾಡಿಸ್ತೀಯ. ಕರ್ಕೊಂಬಂದು ಇಷ್ಟೊತ್ತಿಗೆ ಕುಣ್ಸಿದೆ ಅಲ್ಲ, ಒಟ್ಟ ಸಿತ್ತಲ್ಲ, ಒಟ್ಟರೆ ಏನೋ ತಿನ್ಸಲ್ವ ನೀನು? ಸರಿ ಬಿಡು. 1 ರೂಪಾಯಿಗೆ ಎಷ್ಟು ಕಷ್ಟ ಆದ ಗೊತ್ತಾ? 1 ರೂಪಾಯಿನೂ ಲೆಕ್ಕ ಹಾಕ್ಬೇಕಲ್ಲ. ಅದ್ರಲ್ಲಿ ಏನೋ 10 ರೂಪಾಯಿ ಖರ್ಚಾಗೋಯ್ತು ಅಂದ್ರೆ 100 ರೂಪಾಯಿ ಚಿರೋಗ್ಬಿಡ್ತದೆ. ಅದಕ್ಕೆ ಏನು ಗೊತ್ತಾ, ನನ್ನ ತಪ್ಪಿಲಿ 2 ರೂಪಾಯಿ ಮಡಗಿನಿ. ಒಂದೇ ಒಂದು ಇಡ್ಲಿ ತಗೊಳ್ಳೋ. ಅದು ಅರ್ಧ ನಾ ತಿನ್ಕತ್ತೀನಿ, ಅರ್ಧ ನೀ ತಿನ್ಕ. ಸರಿ ಬೇಡ, ಅದು ಅರ್ಧನೂ ನೀನು ಕೊಡೋದೇ ಬೇಡ. ನೀ ತಿನ್ನು, ನಿನ್ ನೋಡ್ತ ನಾ ಕೂತ್ಕತ್ನಿ. ಕಾಸು ಖರ್ಚಾಗೋಯ್ತ ಕಣ. ಹೋಗಕ್ಕೊಂದು ದಿವಸ ಸರಿ ಬೇಡ, ನೀನೇ ತಿನ್ಕ, ನಾನೇ ನೋಟ್ ಕೂತ್ಕತ್ತೀನಿ. ನಂಗೆ ಬೇಡಕ್ಕಪ್ಪ, ನೀನೇ ತಿನ್ನಪ್ಪ. ಈಗೇನು ಇಲ್ಲಿ ತಿಂತಂದು ಮಡಗಿದ ಅದು ತಿಂತ ಕುಂತಿದ್ದಾನ. ಕಾಳಪ್ಪನ ಕರಸಾಗ್ತಾ ಇದ್ರೆ ಇಬ್ರು ಮುಕ್ಕೂತ್ ಕೂತ್ಕೋಬೋದಾಯ್ತು. ಯಾಕೆ ಕಾಳಪ್ಪರಿ ಕರಸೇವ ಸುಮ್ಮನೆ ಬಂದ? ಅದಕ್ಕೂ ಬೇಕು 30 ರೂಪಾಯಿ.
30 ರೂಪಾಯಿ ಬೇಕು ಇನ್ನೇನು? ಕಪ್ಪ ಎಲ್ಲ ರೈಟ್ ಜಾಸ್ತಿ ಇನ್ನೇನ ಅದು ಆಗಲ್ವಾ ಲಕ್ಷ್ಮಿ ಕಟಾಕ್ಷ ಚೆನ್ನಾಗಿರ್ತದ ನಡೆಯಲ್ಲಿ ತಿರುಪತಿ ದೇವಸ್ಥಾನ ಚಿಕ್ಕ ತಿರುಪತಿ ದೇವಸ್ಥಾನದ ಅಲ್ಲೋ ಕೈ ಮುಖ ಬರಂಬ ಬಾ. ದೇವ್ರು ಒಳ್ಳೆ ಬುದ್ಧಿ ಕೊಟ್ಟ ಕೊಡ್ತಾನ ಕಣ್ ಬಾ. ಏ ದೇವ್ರ ಹತ್ತವ ಯಾರಂತ ಕಳ್ಕೊಂಡೆ ದೇವ್ರತವ ನೀನು ದೇವ್ರ ತಟ್ಟೆ ಹಂಗಂತ ಕೇಳ್ಕೊಳ್ಳಿ ನಾನು ನನ್ನ ಗಂಡನ ಕಂಜೂಸ್ ಬುದ್ಧಿ ಬಿಡ್ಸಪ್ಪ ಅಮ್ಮ ಕೆಲಸ ಮಾಡ್ಕೊ ಬಂದು ಕೊಡೋ ದುಡ್ಡನ್ನೆಲ್ಲನೂ 1 ರೂಪಾಯಿನೂ ಖರ್ಚು ಮಾಡಿದೆ ನನಗೆ ತಂದು ಕೊಡ್ಬೇಕಪ್ಪ ಹಂಗೆ ಮಾಡೋ ನಮ್ಮ ಅಪ್ಪನೇ ಅವ ಹೊಡೆಯೋದು ಬೊಯ್ಯೋದು ಅವ ಏನೋ ಅಂದೇ ಇರ್ದಂಗ ಮಾಡಿ ಒಳ್ಳೆ ಬುದ್ಧಿ ಕೊಡಪ್ಪ ಒಳ್ಳೆ ಜ್ಞಾನ ಕೊಡಪ್ಪ ಅಂತ ಕೇಳ್ಕೊಂಡಿಕ್ಕಪ್ಪ ಕೇಳ್ಕೊಂಡೆ ನೀ ಏನು ಕೇಳ್ಕೊಂಡ ನಾ ಏನು ಕೇಳ್ಕೊಳ್ಳಿ ಅಲ್ಲಿ ಅಷ್ಟು ಖರ್ಚು ಆಯ್ತು ಇಲ್ಲಿ ಇಷ್ಟು ಖರ್ಚು ಆಯ್ತು ಅಂದ್ಬಿಟ್ಟು ಎಲ್ಲನೂ ಗೋಲ್ಕ ಡಬ್ಬಿ ಬಿಡ್ತಾಳಲ್ಲ ಆ ಗೋಲ್ಕ ಡಬ್ಬಿ ಎಲ್ಲಿದ್ದು ನಂಗೆ ಗುರ್ತು ತೋರಿಸ್ಬಿಡು ನಮ್ಮ ಅಪ್ಪನೇ ನಾವು ರವರವಾಟ್ ಹೊಸ ಎತ್ಕತ್ನಿ ಒಂದೇ ಸತಿ ಎತ್ಕೊಳ್ಳಕ್ಕಪ್ಪ ಬೇಕಾದ ಹೊಸ ಎತ್ಕತ್ನಿ ಆ ಥರ ಜ್ಞಾನ ಕೊಟ್ಟು ಎಲ್ಲಿ ಮಾಡಿದ್ರು ಆ ದೃಷ್ಟಿ ನಂಗೆ ತೋರಿಸ್ಬಿಡು ನಮ್ಮ ಅಪ್ಪನ ಅಂತ ಕೇಳ್ಕೊಂಡು ಅದೊಂದು ಆಯ್ತಾ. ಆಮೇಲೆ ಜಾಸ್ತಿ ನೀನು ಬೊಯ್ಯೋದು ಅನ್ನೋದು ಆಡೋದನ್ನ ಕಡಿಮೆ ಮಾಡಿಸು ನಮ್ಮ ಅಪ್ಪನ ನಾನು ಜಾಸ್ತಿ ಎತ್ಕೊಂಡಾಗ ಏನು ಕೈ ಮಾಡೋಕ್ಕಿಲ್ಲಕ್ಕಪ್ಪ ಅವಳೇ ಸುಮ್ಮನೆ ಬಿಡ್ಬೇಕು ಆ ಥರ ಜ್ಞಾನ ಕೊಡು ನಮ್ಮ ಅಪ್ಪನ ಅಂತ ಕೇಳ್ಕೊಂಡು ಆಮೇಲೆ ಕೊಟ್ಟಷ್ಟು ಇಸ್ಕೋಬೇಕು ಅಷ್ಟು ಕೊಡು ಇಷ್ಟು ಕೊಡೋನಕ್ಕಿಲ್ಲ ಅಂತ ಕೇಳ್ಕೊಂಡು ಸರಿಯಾ. ಕಂಜೂಸ್ ಕನ್ನಡ ಅದಕ್ಕೆ ಇಲ್ಲಿಗೆ ದೇವ್ರಸ್ಥಾನ ಕರ್ಕೊಂಬಂದ ಪ್ರಸಾದ ಕೊಟ್ಟರು ತಿನ್ಕೊಂಡ ಸುಮ್ಮನೆ ಕೂತ್ಕೊಂಡ್ ಅನ್ಬೇಡ ನೀವು ದೇವ್ರ ಪ್ರಸಾದ ಅಂತ ಸ್ವಾಮಿ ಪ್ರಸಾದ ಸರಿ ಈಗ ನಂಗೆ ಅದು ಹೊಟ್ಟೆ ತುಂಬಿಲ್ಲ ಹೊಟ್ಟೆ ಸಿತ್ತ ನಂಗೆ ಹೊಟ್ಟೆ ತಿನ್ಸಿಲ್ಲ ಇಲ್ಲ ನಾನು ಸುಮ್ಮನೆ ಕರ್ಕೊಬಂದ ಫ್ರೀ ಊಟ ಅನ್ನೋದಕ್ಕೆ ನಾವು ಹುಡಿಕೊಂಡು ಹೋಗೋದು ಅಷ್ಟು ದಡ್ಡ ಅಂತ ತಿಳ್ಕೊಬೇಡ ನನ್ನ ನೀನು ಇಷ್ಟು ಕೊಟ್ಟರು ಜಡ್ದು ಬಿಡ್ತಿದೆ ಇಷ್ಟು ಕೊಟ್ಟರು ಜಡ್ದು ಬಿಡ್ತಿದೆ ಇಷ್ಟು ಕೊಟ್ಟರೆ ಉಂಡಿದೆ ಹೊಟ್ಟೆ ಸ್ವಲ್ಪ ಮೆತ್ತಗಾಗತ್ತನ ಮಧ್ಯಾಹ್ನಕ್ಕೆ ಅನ್ನ ಮಾಡ್ಕೊಂಡು ಉಪ್ಸಾರು ಮಾಡ್ಕೊಂಡು ಉಣ್ಣೆ ಅದನ್ನ ಸ್ವಲ್ಪ ಕಿಪ್ ಕಿತ್ಕೊಂಡು ಕೊಟ್ಟನು ನಡಿ ಕಾಸು ಖರ್ಚು ಮಾಡ್ತಾರೆ ಕಾಸ ಈಗ ನಾನು ಕಟ್ ಮಾಡಿ ನಮ್ಮ ತೇದು ಕುಡಿದ್ಬಿಟ್ರೆ ನಮ್ಮ ಮಕ್ಳಿಗೆ ಮುಂದಕ್ಕೆ ಕಂಜೂಸ್ ಅನ್ಬೇಡ ನಮ್ಮ ಮಕ್ಳಿಗೆ ಮುಂದಕ್ಕೆ ಯಾರು ಕೊಟ್ಟರು ಸರಿ ಅಷ್ಟೆಲ್ಲನೂ ಮಾತಾಡವ ಅಷ್ಟೆಲ್ಲ ಬುದ್ಧಿ ಇರಮ್ಮ ನೀನು ಕುಡಿಯಕ್ಕೆ ತಗೋ ಕೊಡ್ತಿಲ್ಲ ದುಡ್ಡು ಮಾಡಿದ್ರಾಗಲ್ವ ಯಾರಾದ್ರೂ ಚಪ್ಪಲಾಕನ ಅದೊಂದು ಬಿಟ್ಬಿಡ್ಬೇಕು ಅಂತ ನಾನು ಏನೋ ಮಾಡ್ತೀನಿ ಅದು ಕುಡಿದ್ರೆ ಟಾಪಾಗಿ ಬರ್ತೀನಿ ಅಂತ ನಮ್ಮ ಅವ್ವ ನಂಗೆ ಹೇಳಲ್ಲ ಇಲ್ಲ ಅದಕ್ಕೆ ನಾನು ಕುಡಿದ್ರೆ ಟಾಪಾಗಿ ಬಂದಂತ ಸುಮ್ಮಿರಂಬುದೇ ಒಳ್ಳೆ ದುಡ್ಡು ಸಿಕ್ಕತ್ತೆ ನಾನು ಏನು ಅನ್ಬೇಡಕ್ಕಲ್ಲ ಕೇಳ್ಕೊಳ್ದಾಗ ಅದಕ್ಕೆ ಅವಸ್ಥೆ ಮಾಡು ಒಳ್ಳೆ ಟಾಪಾಗಿ ಬರ್ತೀನಿ ಅದೇ ಟಾಪಾಗೆ ಬರೋದು ನೀನು ಇನ್ನೇನ ಮೆತ್ತಗೆ ಬಂದೆ ಅತ್ತಗೇಳೋದು ಇತ್ತಗೇಳೋದು ಜಾಕೊಂಡು ಇನ್ನೇನು ಬಂದೆ ಕುಡಿದ್ಮೇಲೆ ಟಾಪಾಗೆ ಬರೋದು ಅದಕ್ಕೆ ನಿಮ್ಮ ಅವ್ವ ಹೇಳಿರೋದು ಯಾವ್ದೊಂದಕ್ಕೂ ಹೋಗ್ಬೇಡ ನೀನು ಈ ಪರಾಕ್ರಮಿ ಅಷ್ಟು ಕೇಬಲ್ ಅಂತ ಕಾಣ್ಬೇಡ ನೀನು ನಮ್ಮ ಮನ್ಸು ಮಾಡ್ರೆ ಈ ಕಲ್ಲನ್ನ ಎತ್ಕೊತೀನಿ ಎತ್ತೀಯ ಈ ಕಲ್ಲು ಎತ್ಕೊತೀನಿ ನಾನು ಎತ್ತಪ್ಪ ಆಯ್ತು ನೀನು ಮಡಿಗಿರೋ ದುಡ್ಡೆಲ್ಲ ಕೊಡ್ಬೇಕು ನಂಗೆ ಆಯ್ತು ಗೋಲ್ಕಲ್ ಮಡಿಗಿರೋ ದುಡ್ಡೆಲ್ಲ ಎತ್ತಬೇಕು ಕಲ್ಲ ನೀನು ದೇವ್ರ ಮುಂದೆ ಕೂತಿದೆ ಸುಳ್ಳು ಹೇಳಕ್ಕಿಲ್ಲ ಈ ಕಲ್ಲು ಎತ್ತರ ನಂಗೆ ನಿಜವಾಗ್ಲು ನೀನು ಕೊಟ್ಟೆಯ ಕೊಡ್ತೀನಿ ಕಲ್ಲಿ ಹತ್ರ ನಿಜವಾಗ್ಲೂ ನೀನು ಕೊಡ್ತೀನಿ ಕೊಟ್ಟೆಯ ಗೋಲ್ಕಲ್ ಮಡಿಗಿರೋ ದುಡ್ಡು ನಿಮ್ಮ ಅವ್ವ ಕೊಟ್ಟಿರೋ ದುಡ್ಡು ಎಲ್ಲ ನಂಗೆ ಕೊಡ್ಬೇಕು ಎಲ್ಲಾನು ಕೊಡ್ತೀನಿ ನಿಜವಾಗ್ಲು ಎತ್ತಿ ನಿನ್ನ ತಲೆ ಮ್ಯಾಗ ಮಾಡ್ತೀನಿ ನಾನು ಬಡಿಕ ಈ ಕಲ್ಲು ಎತ್ತಿ ನಿನ್ನ ತಲೆ ಮೇಲೆ ಮಡಗ್ತೀನಿ ಕಲ್ಲ ನಾನು ಆಯ್ತು ಬಡ್ಗು ನಿಜವಲ್ವಾ ನಿಜವಾಗ್ಲೂ ಇದೇ ಗ್ಯಾರಂಟಿ ಎತ್ತು ಹಾಕದ್ದಪ್ಪ ಹಾಗೆ ಎತ್ತದ ಗ್ಯಾರಂಟಿ ದುಡ್ಡೆಲ್ಲ ಕೊಟ್ಬಿಟ್ಟೆ ಈ ಥರ ಆದ್ಮೇಲೆ ನನ್ನ ಸೈಜ್ಗಳಕ್ಕಾಗಲ್ಲಕ್ಕಪ್ಪ ನನ್ನ ಕೈ ಮೇಲೆ ಸೈಜ್ಗಳಕ್ಕಾಗ ನನ್ನ ಕೈ ಸೈಜ್ಗಳಕ್ಕಾಗಲ್ಲಕ್ಕಪ್ಪ ಕೊಟ್ಟಿಕೊಂಡ ತಕ ಮಾತು ತಪ್ಪಡ ಎಷ್ಟು ದುಡ್ಡು ಮಾಡಿದ್ರೆ ಅಷ್ಟು ದುಡ್ಡು ನಂಗೆ ಕೊಟ್ಬಿಡು ಇಲ್ಲ ನೀನು ಸುಮ್ಮನೆ ಬಿಡಲ್ಲ ನಾನು ಯಾರು ನೋಡಿ ಮೆಕ್ಕಳಕ್ಕೆ ಕಣ್ಣ ನಾನು ಅಂದದ್ದು ಈ ಕಲ್ಲು ಎತ್ತು ಮಾಡ್ತೀನಿ ಅಂತ ಈ ಕಲ್ಲು ಎತ್ತು ಮಾಡ್ತೀನಿ ತನ್ನ ಈ ಕಲ್ಲು ಎತ್ತು ಮಾಡ್ತೀನಿ ಬಾ ಹೋಗ್ಕೊಬಿಡ್ತೀನಿ ನಾನು ನೀ ಬಾಯ್ ಬಡ್ಕಳೆ 50 ರೂಪಾಯಿ ಸಿಕ್ತಾಗಾಯ್ತು 50 ರೂಪಾಯಿ ಸಿಕ್ತು ಅಂತ ಇಲ್ಲಿ ಯಾರ ಪುಣ್ಯಾತ್ಮ ಕಾಯಿ ಹೊಡೆದ್ಬಿಟ್ಟು ಹೋಗೋಣ ನಿನ್ ಕಂಜೂಸ್ ಬುದ್ಧಿ ಎಲ್ಬಿಟ್ಟೆ ನಡ ಅಗನ್ಬಡ್ದು ದೇವ್ರ ಪ್ರಸಾದ ಸುಮ್ಮನೆ ನಿಂಗೆ ಗೊತ್ತಾಗಲ್ಲ ಮಳ್ಕಕ್ಕ ಇಲ್ಕ ಸಣ್ಣಗ ಖಾರ ಹಾಸ್ಕೊಂಡು
ಅವ್ರಕ್ಕೆ ತಕೊಂಡು ಅವ್ರಕ್ಕೆ ಸಾರು ಮಾಡ್ಬಿಟ್ಟು ಸುಮ್ಕುತ್ಗ ಕಾಯಿಗೆ 50 ರೂಪಾಯಿ ನಿಂಗೇನು ಗೊತ್ತು ಕಪ್ಪೆ ಸ್ವಾಮಿ ಇಲ್ಲಿ ಬಂದಾಗ 50 ರೂಪಾಯಿ ಉಳಿಸ್ಬಿಟ್ಟಪ್ಪ ನೀಡಪ್ಪ ಹಟ್ಕೊಟ್ಬಿಡು ನಡಪ್ಪ ಬಾ